ಸಂಪಾದನೆ ಮಾಡಿರೋ ತರ ಯಾರಿಗೆ ಕೊಟ್ಟವರು ಅಂತ ಹ್ಯಾವ್ ಟು ಚೆಕ್ ಇಟ್. ರೈತರು ಕೊಟ್ಟಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ನಾನು ರೈತ ಕುಟುಂಬದಿಂದ ಬಂದಿದ್ದವನು. ರೈತರು ಕೊಟ್ರೆ ಖುಷಿ. ಬೇರೆಯವರು ಕೊಟ್ಟಿದ್ರೆ ಆ ಎಲ್ಲ ಸೈಟ್ಗಳನ್ನ ಬಡ್ಡಿ ಸಮೇತ ವಾಪಸ್ ತಗೋತೀವಿ. ಯಾರ್ಯಾರು ತಪ್ಪಾಣವನ ಅಧಿಕಾರಿ ಇವಾಗ ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಆತನು ಅದು ಆ ಸೀಟಲ್ಲಿ ಕುತ್ಕೊಂಡಿದ್ದವಾಗ ಯಾವ ಪಾರ್ಟಿಯಲ್ಲಿ ಇದ್ರು, ಯಾವ ಸರ್ಕಾರ ಇರೋದು ಅನ್ನೋದು ಇಂಪಾರ್ಟೆಂಟು. ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಯಾವುದೇ ಸರ್ಕಾರ ಯಾವುದೇ ಅನ್ನೋದು ಸೆಕೆಂಡ್ರಿ. ಆದರೆ ಇದು ಆಗಿದ್ದು ಯಾವ ಟೈಮಿಂದ ಅಂತ ಹಿಡಿದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ಸೈಟ್ಗಳು ಕೊಟ್ಟಿರೋವಂಥದ್ದನ್ನ ಎಲ್ಲಾನು ರದ್ದು ಮಾಡ್ತೀವಿ. ನಾನು ಅವರು BJP ಅವ್ರ ಥರ ಗಾಳಿಲಿ ಗುಂಡೋಡಕ್ಕೆ ರೆಡಿ ಇಲ್ಲ. ಅವ್ರು ತಪ್ಪಿರಲಿ ಬಿಡಲಿ, ಯಾರು ಕಮಿಷನರ್ ಇಲ್ಲಿದ್ದಾರೆ, ಸೆಕ್ರೆಟರಿ ಯಾರು ಇದ್ದಾರೆ, ಇಂಜಿನಿಯರ್ ಯಾರು ಇದ್ದಾರೆ, ಅವ್ರು ತಪ್ಪಿರಲಿ ಬಿಡಲಿ, ಅವ್ರನ್ನ ನಾಳೆ ಅಲ್ಲ ಆದರೆ ಇವತ್ತೇನೆ ಟ್ರಾನ್ಸ್ಫರ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ. ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರ ಕಂಡು ಬಂದರೆ ಇನ್ನೂ ಉಗ್ರವಾದ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಯಾವುದೇ ಅಧಿಕಾರಿ ಯಾವುದೇ ಮಟ್ಟದಲ್ಲಿದ್ರೂ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡ್ತೀವಿ. ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಪಕ್ಷ, ಯಾವುದೇ ಕಾಂಗ್ರೆಸ್, JDS, ಯಾವುದೇ ಲೀಡರ್ ಆಗಿದ್ರೇನು ಅಧಿಕಾರಿ ಆಗಿದ್ರೂ ಬಿಡುವಂತ ಪ್ರಶ್ನೆ ಇಲ್ಲ. ಅವ್ರ ಮೇಲೆ ಕ್ರಮ ತಗೋತೀವಿ. ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರನೇ ಅಧ್ಯಕ್ಷರಿಗೆ ಆದೇಶ ಮಾಡ್ತಾ ಇದ್ದೀನಿ, ಯಾವ ಸಭೆಗಳು ನಡೆಸಂಗಿಲ್ಲ. ಇವರು ಯಾವ ಸಭೆಗಳು MLAಗಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಎನ್ಕ್ವೈರಿ ಕಂಪ್ಲೀಟ್ ಆಗೋ ತನಕ ಈ ಯಾವುದು ನೀವು ನಿರ್ಣಯ ತಗೊಳಂಗಿಲ್ಲ, ಯಾವ ಸಭೆಗಳು ನೀವು ನಡೆಸಂಗಿಲ್ಲ. ಆಡಳಿತಾತ್ಮಕ ಸಭೆಗಳು ನಡೆಸ್ಕೋಬೋದು ನೀವು. ಯಾವುದು ಡೆವಲಪ್ಮೆಂಟ್ ಬಗ್ಗೆ ರೋಡು, ತಾರು, ನೀರು, ಸಂಬಳ ಕೊಡೋದು ಮಾಡ್ಕೊಂಡು ಬಂದೇ ಹೊರತು ಯಾವುದೇ ಸೈಟ್ ಕೊಡೋದಾಗಲಿ ಇನ್ನೊಂದು ಮತ್ತೊಂದು ಮಾಡುವಂಥ ಕೆಲಸ ಮಾಡೋಂಗಿಲ್ಲ. ನಮ್ಮ ಪ್ರೆಸ್ದವ್ರು ಹೇಳಿರೋ ಪ್ರಕಾರ ಇದು ಯಾವುದೋ ಒಂದು ಎಂಥದ್ದು, ಯಾರು ಇವರು ಅಥವಾ ಕೌಟಿಲ್ಯ ಎಂಥದ್ದು ಯಾರು ಗೊತ್ತಿಲ್ಲ, MD ಟ್ರಸ್ಟಿ ಇವ್ರು ಯಾವುದೋ ಒಂದು ಮಂಜೇಗೌಡರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಎಂಥದ್ದು ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿ ಯಾವುದೋ ಸ್ಕೂಲ್ ಮಾಡಿದ್ದಾರೆ 1 ಎಕರೆ ಅಂತ ಹೇಳಿ. ನೈಪುಣ್ಯ ಸ್ಕೂಲ್ 1 ಎಕರೆಯಲ್ಲಿ ಸ್ಕೂಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದ್ರ ಸಮೇತ ಇಂತಹ ಪ್ರಕರಣಗಳು ಯಾವ್ಯಾವ ಇದಾವೆ ಇವರೆಲ್ಲಾನು ರದ್ದು ಮಾಡಿ ಕಾನೂನುಬದ್ಧವಾಗಿ ತಗೊಂಡ್ರೆ ನಂದೇನಿಲ್ಲ. ರೈತರು ನಾನು ಅವ್ರಿಗೆ ಹೇಳ್ತಾ ಇರೋದು, ಕಾನೂನುಬದ್ಧವಾಗಿ ತಗೊಂಡಿರೋದಕ್ಕೆ ನನ್ನ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಹೇಳೋ ಪ್ರಕಾರ ಯಾರಾದರೂ ತಪ್ಪು ಮಾಡಿದರೆ ಅವನು ಎಂಥವನಾಗಿದ್ರೂ ಅವನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ.